ಪಾಪ ವಿನಾಶಿನಿ ತೀರ್ಥ. ಭದ್ರಮತಿ ಅನ್ನುವಂತಹ ಒಬ್ಬ ಬ್ರಾಹ್ಮಣ, ಅವನಿಗೆ ಬಹಳಷ್ಟು ಮಕ್ಕಳಿದ್ದಾರೆ. 6 ಜನ ಮಡದಿಯರು, ಕೃತ, ಸಿಂಧು, ಯಶೋವತಿ, ಕಾಮಿನಿ, ಮಾಲಿನಿ, ಶೋಭಾ ಅಂತ 200 ಜನ ಮಕ್ಕಳು. ಮನೆಯಲ್ಲಿ ಹಣ ಇಲ್ಲ, ಉಪವಾಸ, ತಾನೊಬ್ಬ ಉಪವಾಸ ಇರಬಹುದು. ಇಷ್ಟು ಜನ ಮಡದಿಯರು, ಇಷ್ಟು ಜನ ಮಕ್ಕಳು, ಅವರೆಲ್ಲ ಉಪವಾಸ ಇದ್ದದ್ದನ್ನು ನೋಡಿ ಸಹನೆ ಮಾಡಿಕೊಳ್ಳೋದಕ್ಕಾಗ್ತಾ ಇಲ್ಲ. ಬಹಳ ದುಃಖ ಪಡ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ತನ್ನ ದಾರಿದ್ರ್ಯವನ್ನು ಬೈತಾ ಇದ್ದಾನೆ, ನಿಂದೆ ಮಾಡ್ತಾ ಇದ್ದಾನೆ. ಇಷ್ಟು ಕಷ್ಟದಲ್ಲಿ ಜೀವನವನ್ನು ಮಾಡುವುದಕ್ಕಿಂತಲೂ ಪ್ರಾಣ ಬಿಡುವುದು ಲೇಸು ಅನ್ನುವಷ್ಟು ತನ್ನ ಆ ದಾರಿದ್ರ್ಯದ ಬಗ್ಗೆ ಅವನಿಗೆ ತಿರಸ್ಕಾರದ ಮನೋಭಾವನೆ ಬಂದಿದೆ. ದಿಗ್ಜನ್ಮ ಭಾಗ್ಯರಹಿತಂ, ದಿಗ್ಜನ್ಮ ಧನವರ್ಜಿತಂ. ತನ್ನ ಆ ದಾರಿದ್ರ್ಯಕ್ಕೆ ಧಿಕ್ಕಾರವನ್ನು ಹೇಳುತ್ತಾ ಕಷ್ಟಪಡ್ತಾ ಇದ್ದಾನೆ. ಅವನ ಮಡದಿ ಕಾಮಿನಿ ಎನ್ನುವವಳು ತನ್ನ ಒಂದು ಅನುಭವದ ಮಾತನ್ನು ಹೇಳ್ತಾಳೆ. ನಾನು ಚಿಕ್ಕವಳಿರುವಾಗ ತವರು ಮನೆಯಲ್ಲಿ ನನ್ನ ತಂದೆಗೆ ಇದೇ ತರಹ ಬಡತನ ಇತ್ತು. ಕಷ್ಟ ಇದ್ದಾಗ ನಾರದರು ಬಂದು ಉಪದೇಶ ಮಾಡಿದರು. ಪಾಪ ವಿನಾಶಿನಿ ತೀರ್ಥ ಅಂತ ಇದೆ, ವೆಂಕಟಾಚಲದಲ್ಲಿರುವ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ತೀರದಲ್ಲಿ ಕುಳಿತು ಸಂಕಲ್ಪ ಮಾಡಿ ಭೂದಾನ ಮಾಡಿದರೆ, ಯಥಾಶಕ್ತಿ ಭೂದಾನ ಮಾಡಿದರೆ ಯಾವುದೇ ರೀತಿಯ ಐಶ್ವರ್ಯಕ್ಕೂ ಕೊರತೆ ಇಲ್ಲದೆ ಇದ್ದಂತೆ ಸಮೃದ್ಧಿಯನ್ನು ದೇವರು ಕರುಣಿಸ್ತಾನೆ ಅಂತ ನಾರದರು ಹೇಳಿದ್ದನ್ನು ಕೇಳಿ ನಮ್ಮ ತಂದೆ ವೆಂಕಟಾಚಲದ ಯಾತ್ರೆಯನ್ನು ಮಾಡಿ ಪಾಪ ವಿನಾಶನ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರದಲ್ಲಿ, ಆ ತೀರವನ್ನು ದಾನ ಮಾಡುವುದಲ್ಲ, ಅದು ನಮ್ಮದಲ್ಲ, ಆ ತೀರದಲ್ಲಿ ಕುಳಿತು ತನ್ನ ವಶದಲ್ಲಿರುವ ಭೂದಾನದ ಸಂಕಲ್ಪವನ್ನು ಅಲ್ಲಿ ಮಾಡೋದು. ಯಥಾಶಕ್ತಿ ಭೂದಾನದ ಸಂಕಲ್ಪ ಮಾಡಿದರೆ ಆ ಪುಣ್ಯದಿಂದ ಇವನಿಗೆ ವಿಶೇಷವಾಗಿ ಸಂಪತ್ತಿನ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದರೂ ಅದನ್ನು ನಮ್ಮ ತಂದೆ ಮಾಡಿ ಅದ್ಭುತವಾದ ಸಂಪತ್ತನ್ನು ಪಡೆದು ಅವರೂ ಸುಖವಾಗಿದ್ದರು, ಅವರ ವಂಶದಲ್ಲಿಯೂ ಎಲ್ಲರೂ ಸುಖವಾಗಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸುಖವಾಗಿದ್ದಾರೆ, ನೀವು ಕೂಡ ಅದನ್ನು ಮಾಡಬಹುದು ಅಂತ ತನ್ನ ಗಂಡನಿಗೆ ತಿಳಿಸ್ತಾ ಇದ್ದಾಳೆ. ವಿಪ್ರಸ್ಯ ವೃತ್ತಿಹೀನಸ್ಯ ಸದಾಚಾರಸ್ಯ ಕಸ್ಯಚಿತ್ ಯೋಲ್ಪಾಮಪಿ ಮಹೀಂ ದದ್ಯಾತ್ ಸ ವಿಷ್ಣುರ್ನಾತ್ರ ಸಂಶಯ. ಸದಾಚಾರ ನಿರತರಾದಂತಹ ಪಾಠ ಪ್ರವಚನದಲ್ಲಿ ನಿರತರಾದ ಸಜ್ಜನರಿಗೆ ಅತ್ಯಲ್ಪ ಭೂಮಿಯನ್ನು ದಾನ ಮಾಡಿದರೂ ಸಾಕು, ಪರಮಾತ್ಮನೇ ಅವನು ಅಂತ ತಾತ್ಪರ್ಯ. ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಅಂತ ಹೇಳುತ್ತದೆ. ಭೂಮಿದಸ್ಯ ಸಮೋ ನಾನ್ಯಃ ತ್ರಿಷು ಲೋಕೇಶು ವಿದ್ಯತೆ ಭೂಮಿದ ಸರ್ವದಃ ಪ್ರೋಕ್ತಃ ಭೂಮಿದೋ ಮೋಕ್ಷಭಾಗ್ ಭವೇತ್. ಭೂದಾನ ಮಾಡಿದರೆ ಸರ್ವದಾನ ಮಾಡಿದ ಫಲ. ಯಾಕೆ? ಆ ಭೂಮಿಯಲ್ಲಿದ್ದು ಅವರು ಎಲ್ಲವನ್ನೂ ಮಾಡ್ತಾರಲ್ಲ, ಊಟವನ್ನೂ ಮಾಡ್ತಾರೆ, ವಸ್ತ್ರವನ್ನೂ ಉಡುತ್ತಾರೆ, ಪಾಠ ಪ್ರವಚನ ಮಾಡುತ್ತಾರೆ, ದೇವರ ಪೂಜೆಯನ್ನು ಮಾಡುತ್ತಾರೆ, ಎಲ್ಲ ಸತ್ಕಾರ್ಯಗಳನ್ನು ಮಾಡುತ್ತಾರೆ. ಏನೆಲ್ಲ ಆ ಭೂಮಿಯ ಮೇಲೆ ಕುಳಿತು ಅವರು ಸತ್ಕಾರ್ಯಗಳನ್ನು ಮಾಡುತ್ತಾರೆ, ಆ ಎಲ್ಲ ಪುಣ್ಯವೂ ಈ ಭೂದಾನ ಮಾಡಿದವನಿಗೆ ಬರ್ತದೆ. ಹೀಗಾಗಿ ಆ ಭೂದಾನಕ್ಕೆ ಸಮಾನವಾದ ದಾನ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಆ ಪಾಪ ವಿನಾಶಿನಿ ತೀರ್ಥದ ತೀರದಲ್ಲಿ ನೀನು ಈ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿದರೆ ಇವನು ಆಲೋಚನೆ ಮಾಡಿದ, ನನ್ನ ಹೆಸರಲ್ಲಿ ಭೂಮಿಯೇ ಇಲ್ಲ, ನಾನು ಎಲ್ಲಿಂದ ಭೂದಾನ ಮಾಡಲಿ ಅಂತ. ಸರಿ, ಆದರೂ ಒಳ್ಳೆಯ ಉಪಾಯವನ್ನು ಹೇಳಿದ್ದಾಳೆ ಮಡದಿ. ಭೂಮಿಯನ್ನು ನಾನು ಮೊದಲು ಇನ್ನೊಬ್ಬರಿಂದ ದಾನ ಪಡೆದು ಆಮೇಲೆ ವೆಂಕಟಾಚಲಕ್ಕೆ ಯಾತ್ರೆ ಮಾಡಿ ಅಲ್ಲಿ ಕುಳಿತು ಆ ಭೂಮಿಯನ್ನು ಸಂಕಲ್ಪಪೂರ್ವಕವಾಗಿ ನಾನು ಮನಸಾದಾನ ಮಾಡಬೇಕು ಅಂತ ಮೊದಲು ಯಾತ್ರೆಗೆ ಹೊರಟ. ವೆಂಕಟಾಚಲ ಯಾತ್ರೆಗಲ್ಲ, ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಯಾರಿಗಾದರೂ ಬೇಡೋಣ ಅಂತ ಹೊರಟ. ಸುಘೋಷ ಅಂತ. ಸುಘೋಷ ಸುಖದ ಸುಹೃತ್. ಆ ಸುಘೋಷ ಭಗವಂತನ ಹೆಸರು. ಅಂತಹ ಸುಘೋಷನೆಂಬ ಪರಮಾತ್ಮನ ಹೆಸರಿಟ್ಟುಕೊಂಡಂತಹ ಒಬ್ಬ ಶ್ರೇಷ್ಠ ಸಜ್ಜನ,
ಉತ್ತಮನಾದಂತಹ ಸದಾಚಾರಿಯಾದ ಬ್ರಾಹ್ಮಣ. ದಾನ ತೆಗೆದುಕೊಳ್ಳಬೇಕಾದರೆ ಯೋಗ್ಯರಾದ ವ್ಯಕ್ತಿಯಿಂದ ತೆಗೆದುಕೊಳ್ಳಬೇಕು. ಇವನು ಸುಘೋಷ, ಇವನ ಬಗ್ಗೆ ಒಳ್ಳೆ ಘೋಷ ಇತ್ತು, ಜಗತ್ತಿನಲ್ಲಿ ಒಳ್ಳೆಯ ಹೆಸರಿದೆ, ಒಳ್ಳೆ ಕೀರ್ತಿ ಇದೆ. ಅಂತಹ ಸಜ್ಜನ ಸಾಧು ಅವನಿಂದ ಎಷ್ಟು ಒಂದು 5 ಕೈಯಷ್ಟು ಭೂಮಿಯನ್ನು, ಒಂದು 5 ಮೊಳ ಅಷ್ಟು ಪುಟ್ಟ ಭೂಮಿಯನ್ನು ಅವನಿಂದ ತಾನು ದಾನವಾಗಿ ಪಡೆದುಕೊಂಡು ವೆಂಕಟಾಚಲಕ್ಕೆ ಹೋಗಿ ಭಕ್ತಿಪೂರ್ವಕವಾಗಿ ದೇವರ ಸ್ಮರಣೆಯನ್ನು ಮಾಡಿ, ಭೂಮಿ ನನ್ನದಲ್ಲ ಸ್ವಾಮಿ, ನಿನ್ನದೇ ಭೂಮಿ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಭೂಮಿ ನಿನ್ನ ಸೃಷ್ಟಿ, ನೀನೇ ಕೊಟ್ಟದ್ದು, ಅದನ್ನು ನಿನ್ನ ಪ್ರೀತಿಗಾಗಿ ದಾನ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ಭೂದಾನವನ್ನು ಮಾಡಿದ ದೇವರು ಆ ಪಾಪವಿನಾಶಿನಿ ತೀರ್ಥದಲ್ಲಿ ಅವನಿಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಇಹಲೋಕದಲ್ಲಿಯೂ ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು ಉತ್ತಮವಾದ ಜ್ಞಾನದಿಂದ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ಆ ಭದ್ರಮತಿಯ ಕಥೆಯನ್ನು ತಿಳಿಸಿಕೊಡ್ತಾರೆ. ಅವನು ಮಾಡುವಂತಹ ದಿವ್ಯವಾದ ಆ ಭಗವಂತನ ಸ್ತೋತ್ರ ಇದೆ. ನಮೋ ನಮಸ್ತೆ ಖಿಲ ಕಾರಣಾಯ, ನಮೋ ನಮಸ್ತೆ ಖಿಲ ಪಾಲಕಾಯ, ನಮೋ ನಮಸ್ತೆ ಮರನಾಯಕಾಯ, ನಮೋ ನಮೋ ದೈತ್ಯ ವಿಮರ್ದನಾಯ. ಅತೀ ಸುಂದರವಾದ ಸ್ತೋತ್ರವನ್ನು ಮಾಡಿ ದೇವರ ಅನುಗ್ರಹದಿಂದ ಸಂಪತ್ತಿನ ಸಮೃದ್ಧಿಯನ್ನು ಪಡೆದುಕೊಂಡು ಉತ್ತಮವಾದ ಜ್ಞಾನದಿಂದ ಸದ್ಗತಿಯನ್ನು ಹೊಂದಿದ್ದಾನೆ ಎಂಬ ವಿಷಯವನ್ನು ತಿಳಿಸಿದ್ದಾರೆ. ಈ ದೃಷ್ಟಿಯಲ್ಲಿ ಭೂಮಿಯನ್ನು ಪಡೆದುಕೊಂಡಂಥವರು ಅವಶ್ಯವಾಗಿ ಯೋಗ್ಯರಾದ ಸಜ್ಜನರಿಗೆ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಭೂದಾನವನ್ನು ಮಾಡಿ ನಾನಾ ರೀತಿಯ ಧರ್ಮ ಕಾರ್ಯಗಳು ಆ ಭೂಮಿಯಲ್ಲಿ ನಡೆಯುವಂತೆ ಮಾಡಿ ಅದನ್ನು ಪರಮಾತ್ಮನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ.